ಎಲ್ಲರಿಗೂ ಹಾಗೆ ಸುಮ್ಮನೆ ಪ್ರಮೋದ್ ಮಾಡೋ ನಮಸ್ಕಾರಗಳು. ಸೊ ಇವತ್ತು ನಾವು ಹೋಗ್ತಾ ಇರೋದು ರಾಜಂಪೇಟೆಗೆ, ನಮ್ಮ ಕೊಲೀಗ್ ಮದುವೆಗೆ, ಕೊಲೀಗ್ ಕಮ್ ಫ್ರೆಂಡ್. ಸೊ ಇವಳು ಬರ ಆಗಿರ್ಲಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೇನೋ ಮಾಡಿ ಅವ್ರ ಅತ್ತೆ ಜೊತೆ ಏನೇನೋ ಮಾಡಿ ಮಾತಾಡಿ ಒಪ್ಪಿಸ್ಕೊಂಡು ಬರ್ತಾ ಇದ್ದಾಳೆ. only person who told to go was my mother-in-law. Only everyone including this person ಇವರು ಕೂಡ ಬೇಡ, ಮಮ್ಮಿ ಪಪ್ಪ ಎಲ್ಲರೂ ಬೇಡ, ನಮ್ಮ ಅತ್ತೆ ಅಷ್ಟೇ ಸಪೋರ್ಟ್ ಮಾಡಿರೋದು, ಹೋಗು ಅಂತ ಫಸ್ಟ್ ಮಾತಲ್ಲೇ ಅವ್ರೆಲ್ಲ ಹೋಗು ಅಂತಾನೆ ಅಂದಿರೋದು. ಈ ಟೈಮಲ್ಲಿ ಟ್ರಾವೆಲ್ ಮಾಡಬಾರ್ದು, ಅದಕ್ಕೋಸ್ಕರ ಇರ್ಬೇಕು ನೀವೆಲ್ಲ. ನಮ್ಮ ಕೊಲೀಗ್ಸ್ ಸ್ಟಾಫ್ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ಅಲ್ಲಿ. ಸೊ ಅವ್ರನ್ನ ಹೋಗಿ ಜಾಯ್ನ್ ಆಗ್ತೀವಿ. ಸೊ ನಾವು ಇಲ್ಲಿಂದ ನಮ್ಮ ಆಫೀಸ್ ತನಕ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಜೊತೆ ಸಿಗ್ತೀವಿ. ಆಮೇಲೆ ಇಲ್ಲಿಂದ ನಮ್ಮ ಕೊಲೀಗ್ಸ್ ಜೊತೆಗೆ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ನಾವು ಒಂದು ಕೊಲೀಗ್ಸ್ ಒಂದು 4-5 ಜನ ಇನೋವಾದಲ್ಲಿ ಹೋಗ್ತಾ ಇದೀವಿ. ಮುಂದ್ಗಡೆ ತೋರಿಸ್ತೀನಿ. ರಾಜಂಪೇಟೆಗೆ ಹೋಗ್ತಾ ಇದೀವಿ. 5 hours, 4.5 hour ಇಂದ 5 hours. ಸುಧೀರ್ ಮೇಕಪ್ ಆರ್ಟಿ ಮದುವೆಗೆ, ಮೇಕಪ್ ಆರ್ಟಿ ಫ್ಯಾಮಿಲಿ ಮದುವೆಗೆ, ಪ್ರಶಾಂತ್, ಎಲ್ಡಾಸ್ ಪ್ರಶಾಂತ್. ಅದು ಆಕ್ಚುಲಿ ಹಂಗೆ ಆಗ್ಬಿಟ್ಟಿದೆಲ್ಲ, ಎಲ್ಡಾಸ್ ಪ್ರಶಾಂತ್ ಅಂತಾನೆ. ನಾನು ಪ್ರೀತಿ, ಹಂಗೆ ಅಲ್ಲಿ ಮೇಡಮ್ ಇದ್ದಾರೆ. ಮ್ಯಾಮ್ ಸೇ ಹಾಯ್. ಮೇಡಮ್ ಅವರು ಇಟ್ ಇಸ್ ಸೀಯಿಂಗ್ ಯು, ಬಟ್ ಸೊ ವಿ ಆರ್ ಆನ್ ದ ವೇ ಟು ರಾಜಂಪೇಟ. ಲೆಟ್ಸ್ ಆಲ್ ಮೀಟಿಂಗ್ ದೇರ್. ಬಕ್ರ ಆಗೋ ಸಾಲ ಇನ್ನೊಬ್ಬ ಸೇರ್ಕೊಂಡಿದ್ದಾರೆ. 3 ಜನ ಬಕ್ರ ಆಗಿರೋರಿದ್ವಿ. ನಮ್ಮ ಹುಡುಗ ಇನ್ನೊಬ್ಬ ಬಕ್ರ ಆಗ್ತಾ ಇದ್ದಾನೆ. ಹೆಂಡತಿ ಮುಂದೆ ಹೇಳ್ತಾ ಇದ್ದೀನಿ ನಾನು. ನಾವು ಬಕ್ರ ಆಗಿದೀವಿ ಈಗ. ಸೊ ಇನ್ನೊಬ್ಬ ಬಕ್ರ ಆಗ್ತಾವ, ಅದಕ್ಕೆ ಒಂದ್ ಬಕ್ರ ಮಾಡ್ಬಿಟ್ಟು ಆಲ್ ದ ಬೆಸ್ಟ್ ಹೇಳ್ಬಾರ ಅಂತ ಹೋಗ್ತಾ ಇದೀವಿ. ಏನ್ ಹೇಳ್ಬೇಕು ಇಂಥ ಜನಕ್ಕೆ ಏನ್ ಹೇಳ್ಬೇಕು ನೋಡಿ. ಇಲ್ಲಿ ಮೇಕಪ್ ಆಗ್ತಾ ಇದಾರೆ ಕಾರಲ್ಲಿ. ಏನ್ ಹೇಳ್ಬೇಕು ಇಂಥ ಜನಕ್ಕೆ. ಸೊ ಮ್ಯಾರೇಜ್ ಊರ್ಗ್ ಹೋಗಕ್ಕೆ ಇನ್ನು 5 hour ಇದೆ. ಆಲ್ರೆಡಿ ಮ್ಯಾರೇಜ್ ವೈಫ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಓಕೆ ಕ್ಯಾರಿ ಆನ್. ಯಾರೋ ಬ್ಯಾಂಗ್ಳೂರಿಂದ ತುಂಬಾ ಬ್ಯೂಟಿಫುಲ್ ಹುಡುಗೀಸ್ ಬಂದಿದ್ದಾರೆ. ಅಲ್ಲ, ಆಲ್ರೆಡಿ ಕಮಿಟೆಡ್, ಎಂಗೇಜ್ಮೆಂಟ್ ಆಗಿದೆ. ಸ್ಟಿಲ್ ನೀನ್ ಅದ್ರಲ್ಲೇ ಇರ. ಸೆಕೆಂಡ್ ಆಪ್ಷನ್ ಬಂದಿದ್ದೀವಿ, ರಾಜಂಪೇಟೆಗೆ ಬಂದಿದ್ದೀವಿ. ಸೊ ಇವರು ಮಂಜು ಸರ್ ಫ್ರೆಂಡ್ ಚೇತನ್ ಅಂತ ಹೇಳಿ. ಸೊ ರೆಡಿ ಆಗಿದ್ದೀವಿ. ಬಾಯ್ಸ್ ಗ್ರೂಪ್ ರೆಡಿ ಆಗಿದೆ. ಸೊ ಗರ್ಲ್ಸ್ ಗ್ರೂಪ್, ಲೇಡೀಸ್ ಗ್ರೂಪ್ ರೆಡಿ ಆಗ್ತಾ ಇದ್ದಾರೆ. ಈಗ ಹೋಗಿ ಸುಧೀರ್ನ ವೇಟ್ ಮಾಡಬೇಕು. ಸೊ ಇದು ಗರ್ಲ್ಸ್ ಗ್ರೂಪು. ಇದು ಕೇದಾರೇಶ್ವರಿ ಮೇಡಮ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ನನ್ನ ಹೆಂಡತಿ ಭಾಗ್ಯಶ್ರೀ, ಅವ್ರ ಪ್ರೀತಿ. ಸೊ ನಮ್ಮ ಆಫೀಸ್ ಗ್ರೂಪ್ ಟೋಟಲ್ ಆಗಿ ಎಲ್ಲರೂ ಸುಧೀರ್ ಮದುವೆಗೆ ಹೋಗ್ತಾ ಇದ್ದೀವಿ. ಚಲೋ ಅವಳು. ರಾಜಂಪೇಟೆ ಸಿಟಿ ದೊಡ್ಡದಾಗಿದೆ. ರಾಜಂಪೇಟೆ ಅಷ್ಟೇನು ಚಿಕ್ಕದಾಗಿಲ್ಲ. ಲಿಫ್ಟ್ ಅಲ್ಲಿ ಸ್ಪೇಸ್ ಇಲ್ಲ. ಅವ್ರು 3 ಜನ ಬರ್ಲಿ, ನಾವು 4 ಜನ ಹಿಂಗೆ ಸ್ಟೇರ್ ಕೇಸಲ್ಲಿ ಹೋಗ್ತೀವಿ. ಕತ್ತಲೆಯಿಂದ ಬೆಳಕಿನೆಡೆಗೆ. ಮೇಲ್ಗಡೆ ಕರೆಂಟ್ ಇರಲಿಲ್ಲ, ಈಗ ಸ್ವಲ್ಪ ಇಲ್ಲಿ ಬೆಳಕಿದೆ, ಬಂದಿದ್ದೀವಿ. ಸುಧೀರಣ್ಣ ಒಳ್ಳೆ ಕಡೆ ಬುಕ್ ಮಾಡಿ ನಾನು. ಏಂಬಿಯನ್ಸ್ ಚೆನ್ನಾಗಿದೆ, ಎಲ್ಲ ಹೊಸದಾಗಿ ಕಾಣ್ತಾ ಇದೆ. ಹೆಂಗ್ ಸರ್, ಹೆಂಗಿದೆ ರಾಜಂಪೇಟೆ? ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ರಾಜಂಪೇಟೆ. ಚೆನ್ನಾಗಿದ್ಯಾ? ನೋಡೋಣ ಮದುವೆ ಗಂಡ ಹೆಂಗ. ನಾರ್ಮಲ್ ಫೈನಲಿ ಬೆಂಗಳೂರು ಗ್ಯಾಂಗು ಈಗ ಕಾರಲ್ಲಿ ಕಲ್ಯಾಣ ಮಂಟಪದ ಕಡೆ ಹೋಗ್ತಾ ಇದೆ. ಇವರೆಲ್ಲ ಹೋಗಿ ಬಂದಿದ್ದಾರೆ ಅನ್ಸುತ್ತೆ. ಆಟೋ ಎಲ್ಲ ಟ್ರಿಪ್ ಹೋಗಿ ಬಂದಿದ್ದಾರೆ ಅವರು. ಓವರ್ ಟು ಪಾಕಿಸ್ತಾನ. ನಾವು ರೆಡಿ ಆಗಿದ್ದೀವಿ. ನಂದು ಇದು ತಗೊಂಡ್ಬರ್ಲಿಲ್ಲ ರೀ, ನಂದು ಫ್ಲಾಶ್ ಲೈಟ್. ಸೊ ನಾವೀಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ರಿ ರೆಡಿ ಆಗಿದ್ದೀವಿ. ಟೈಮ್ ಆಲ್ರೆಡಿ 8:40 ಆಗೋಗಿದೆ. ನಾವು ಊಟ ಮಾಡೋಕ್ಕೆ ಹೋಗ್ದಂಗೆ ಈಗ ಆಲ್ಮೋಸ್ಟ್.
కొంచెం శారీ ప్రాబ్లమ్ కట్టుకోనికి తెలియలేదు ఎప్పుడో ఫాస్ట్ అయితే ఓన్లీ మేడం నోస్ హౌ టు టై నన్ ఆఫ్ us గర్ల్స్ డోంట్ నో టు టై శారీ నో దట్ ఇస్ ఆల్ ఇన్ దేర్ ఇన్ ಸುಧೀರು ಮಿಣ ಎಲ್ಲ ಮಿಂಚಿಸ್ತಾವನೆ ಏನೇನೋ ಲೈಟ್ಸ್ ಹಾಕ್ಸ್ಬಿಟ್ಟವನೆ. ಇವರೆಲ್ಲ ಓಪನ್ ಇದಾರೆ ಈಗ. ಜಾತ್ರೆ ಮಾಡ್ತಾವ್ ಸುಧೀರು. ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಈಗ. ರಿಸೆಪ್ಷನ್ ಅಲ್ಲಿ ಒಂದು ಸ್ವಲ್ಪ ಕ್ವಾಟ್ಲೆ ಕೊಟ್ಬಿಟ್ಟು ನಾಳೆ ಮದುವೆ ಮುಗಿಸ್ಕೊಂಡು ರೈಟ್ ಬೆಂಗಳೂರಿಗೆ. ನಾಳೆ ಅಕ್ಕಿ ಕಾಳು ಹಾಕ್ಬಿಟ್ಟು ಮದುವೆ ಮಂಟಪಕ್ಕೆ ಎಂಟ್ರಿ ಆಗ್ತಾ ಇದೀವಿ ಈಗ. ರಿಸೆಪ್ಷನ್ ಮುಗಿಸ್ಕೊಂಡು ರಿಸೆಪ್ಷನ್ ಇವತ್ತು ರಿಸೆಪ್ಷನ್ ಮುಗಿಸ್ಕೊಂಡು ನಾಳೆ ಮದುವೆ ಮುಗಿಸ್ಕೊಂಡು ಆಗಿದೆ ತುಂಬಾ ಈಗ ಹಸು ಆಗಿದೆ ಅಂತೆ. ಹಾಯ್ ಅಂದ್ಬಿಟ್ಟು ಕೈ ಕುಡಿಸ್ಬಿಟ್ಟು ಇಲ್ಲಿಂದಾನೆ ಹಾಯ್ ಹೇಳ್ಬಿಟ್ಟು ಹೋಗೋಣ. ಕೈ ಕುಡಿಸ್ಬಿಟ್ಟು ಮೊದಲು ಊಟ ಮಾಡ್ಕೊಂಡು ಆಮೇಲೆ ಅವನ ಜೊತೆ ಫೋಟೋ ತಕೊಂಡು. ಚೆನ್ನಾಗಿದೆ, ಎಂಟ್ರೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಅಲ್ವಾ. ಅವನೇ ಅದು ಸುಧೀರ್ ಅಂತ. ಬನ್ನಿ ಸರ್. ಸರ್ ಸುಧೀರ್ ಅವ್ರ ಭಾವ. ನಮ್ಮ ಫಸ್ಟ್ ಬಾಸ್. ಭಾಗ್ಯಶ್ರೀ ಫಸ್ಟ್ ಬಾಸ್. ವಿಶ್ ಮಾಡೋದ ಫ್ರೆಂಡ್ಗೆ బార్సి స్టార్ట్ చేశాను మేడం మూమెంట్ కూడా చేయట్లేదు. కమన్ చేయమండి ఇలా హోల్డ్ ఈరోజు 3 రౌండ్స్ రా. ఆ రోజు పలు చేసిన ఒక డాన్స్ కానీ తొందరగా ఆకలి అయిపోయిందా అంతేరా. చెప్పు కొద్దిగా ఎడికెళ్ళండి.